ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸದೆ ತೆರವುಗೊಳಿಸುವ ಕ್ರಮವನ್ನ ತಕ್ಷಣ ನಿಲ್ಲಿಸಬೇಕು ಹಾಗೂ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಬೀದಿ ಬದಿ ವ್ಯಾಪಾರಿಗಳ ಫೆಡರೇಷನ್ ಮತ್ತು ಸಿಐಟಿಯು ನೇತೃತ್ವದಲ್ಲಿ ಜೂನ್ 23ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಮಟ್ಟದ ಪ್ರತಿಭಟನೆ ನಡೆಯಿತು. ವ್ಯಾಪಾರಿಗಳಿಗೆ ಕಾನೂನುಬದ್ಧ ಹಕ್ಕುಗಳನ್ನು ರಕ್ಷಿಸುವುದು ಮತ್ತು ಪರ್ಯಾಯ ವ್ಯವಸ್ಥೆ ಇಲ್ಲದೆ ತೆರವು ಕಾರ್ಯಾಚರಣೆ ನಡೆಸದಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನೆಕಾರರು ಆಗ್ರಹಿಸಿದರು. ಅಕ್ರಮವಾಗಿ ತೆರವುಗೊಳಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬೀದಿ ಬದಿ ವ್ಯಾಪಾರಿಗಳನ್ನು ತೆರವುಗೊಳಿಸಿರುವ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ನಮಗೆ ಬೀದಿ ಬದಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಗಾಡಿಗಳನ್ನ ಎತ್ತಿ ಅಂತ ಇದ್ದಾರೆ. ಬೇರೆ ಕಡೆ ಜಾಗ ಕೊಟ್ಟಿದ್ರೆ ನಾವು ಎತ್ತುತ್ತಿದ್ವಿ, ಬೇರೆ ಕಡೆ ನಮ್ಗೆ ಅವಕಾಶ ಇಲ್ಲ. ಹಾಗಾಗಿ ನಾವು ಮಕ್ಕಳನ್ನ ಓದಿಸ್ತಿರೋದು ಇದು ಮಾಡ್ತಿರೋದೆಲ್ಲ ಇಲ್ಲೇ ಬೀದಿ ಬದಿ ವ್ಯಾಪಾರ ಮಾಡೇನೆ. ಇಲ್ಲಿಂದ ಎತ್ತಿ ಅಂದರೆ ನಾವು ಹೇಳ್ಬೋದು ಈ ಸರ್ಕಾರ ಇವಾಗ ಓಟ್ ಕೇಳೋಕ್ಕೆ ಬಡವ್ರ ಹತ್ರನೇ ನೀವು ಬರಬೇಕು. ತಿರ್ಗಾ ಬೀದಿ ಬದಿ ವ್ಯಾಪಾರಗಳನ್ನ ಎತ್ತಿ ಅಂದರೆ ಎಲ್ಲಿಗೆ ಹೋಗ್ತಾರೆ ಎತ್ತಕ್ಕೆ? ಅವ್ರು ಜೀವನ ಮಾಡ್ತಿರೋದೇ ದಿನದ ಕೂಲಿ, ಅದನ್ನೇ ಬೇಡ ಅಂತ ಅಂದಮೇಲೆ ನಾವು ಇನ್ನೆಲ್ಲಿ ಹೋಗೋದು? ನಾವೇನು ಸಂಪಾದನೆ ಮಾಡ್ತೀವಿ? ದಿನ ಕೂಲಿ ತಾನೇ ನಾವು ಮಾಡ್ತಿರೋದು. ನಮ್ಗೆ ಅವಕಾಶ ಮಾಡಿಕೊಡಿ. ಯಾಕೆ ಪೊಲೀಸವರಾಗಲಿ ಇನ್ನೊಬ್ಬರಾಗಲಿ ಕಾರ್ಯದರ್ಶಿಗಳ ಯಾಕೆ ತೊಂದರೆ ಕೊಡ್ತೀರಾ? ನಾವು ಇನ್ನೆಲ್ಲಿ ಹೋಗ್ಬೇಕು ವ್ಯಾಪಾರ ಮಾಡೋದು ಬಿಟ್ಬಿಟ್ಟು? ದಿನ ನಮಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಿ, ಯಾರು ತೊಂದರೆ ಕೊಡಬೇಡಿ. DK ಶಿವಕುಮಾರ್ ಸರ್ಗೆ ಹೇಳೋದು ಇಷ್ಟೇನೆ, ನಮಗೆ ಬೀದಿ ಬದಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಡಿ, ಎತ್ತಿಸಕ್ಕಂತೂ ಹೋಗಬೇಡಿ. ಯಾಕೆಂದರೆ ಬೀದಿ ಬದಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂದರೆ ಮತ್ತೆ ಅವರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ತೊಂದರೆ ಆಗೋದು ನಿಮಗೇನೆ. ಅವ್ರು ವ್ಯಾಪಾರ ಮಾಡಿ ಜೀವನ ಮಾಡ್ತಿರೋದು ಅದನ್ನೇ. ಮಕ್ಕಳನ್ನ ಓದಿದ ಸ್ಕೂಲ್ ಫೀಸ್ ಕಟ್ಟಿ ನಿಮ್ಗೆ ಸ್ಕೂಲ್ ಫೀಸ್ ಕಟ್ಟಿದ್ರೇ ತಾನೇ ನಿಮ್ಗೆ ಬರೋದು. ಅದೇ ಇಲ್ಲ ಅಂದರೆ ನಾವು ಎಲ್ಲಿ ವ್ಯಾಪಾರ ಮಾಡ್ತೀವಿ? ವ್ಯಾಪಾರ ಮಾಡ್ದೇ ಇರೋಕ್ಕಾಗುತ್ತಾ? ನಾವು ಜೀವನ ಕಟ್ಕೊಂಡಿರೋದು ಅದರಲ್ಲೇ, ಜೀವನ ಮಾಡ್ತಿರೋದು ಅದರಲ್ಲೇ. ಹೊಟ್ಟೆ ಪಾಡ್ಗೋಸ್ಕರನೇ ತಾನೇ ನಾವು ಜೀವನ ಮಾಡ್ತಾ ಇರೋದು ಬೀದಿ ಬದಿ ವ್ಯಾಪಾರ ಮಾಡಿ. ಅದನ್ನೇ ಬೇಡ ಅಂತ ಯಾಕಂತೀರಾ? ದಯವಿಟ್ಟು ನಮಗೆ ಬೀದಿ ಬದಿ ವ್ಯಾಪಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಎಲ್ಲೂ ಎತ್ಸಕ್ಕೆ ಹೋಗಬೇಡಿ. ಜೀವನ ಕಟ್ಟಿರೋದೇ ಅದ್ರ ಮೇಲೆ. ಮಾನವೀಯತೆನೇ ಇಲ್ಲದೇ ಅವರು ಏಕಾಏಕಿ ತೆರವುಗೊಳಿಸೋದು, ಒಂದೊಂದ್ಸರಿ ಎಲ್ಲ ಅಂಗಡಿಗಳು ಎತ್ತಕೊಂಡು ಹೋಗಿ ಆ ಕೆರೆ ಹತ್ರ ಬಿಸಾಕೋದು, ತುಂಬ ಕಿರುಕುಳ ಮಾಡ್ತಿದ್ದಾರೆ. ಯಾರಿಗೆ ನೋಟಿಸು ಕೊಡೋಲ್ಲ, ನಮಗೆ ಹೇಳೋಲ್ಲ. ಏಕಾಏಕಿ ತೆರವುಗೊಳಿಸೋದೇ ಅವ್ರದ್ದು ಕೆಲಸ. ಯಾರೋ 4 ಜನ ಬಂದು ಪುರಸಭೆ ವ್ಯಾಪ್ತಿಯಲ್ಲಿ ನೋಟಿಸ್ ಕೊಟ್ಟರೆ ಏಕಾಏಕಿ ತೆರವು ಮಾಡಿಸ್ ಅಂತ ಹೇಳಿದರೆ ಇಮ್ಮಿಡಿಯೇಟ್ಲಿ ಯಾವ ಆ್ಯಕ್ಷನ್ನು ಹೇಳೋಲ್ಲ, ಯಾವ ಒಂದು ನೋಟಿಸು ಕೊಡೋಲ್ಲ. ಇದಕ್ಕಿದ್ದಂಗೆ ತೆರವುಗೊಳಿಸೋದೇ ಅವ್ರ ಕಷ್ಟ. ನಾವು ಬೀದಿ ಬದಿ ವ್ಯಾಪಾರ ಮಾಡ್ಕೊಂಡೆ ಜೀವನ ಮಾಡಬೇಕು. ಏಕಾಏಕಿ ಬಂದ್ಬಿಟ್ಟು ಫುಟ್ಪಾತಲ್ಲಿ ಜೀವನ ಮಾಡೋರ ಮೇಲೇ ಪ್ರತಿ ಸರಿ ಅವ್ರ ಹೊಟ್ಟೆ ಮೇಲೆ ಹೊಡಿತಾ ಇರ್ತಾರೆ. ದಯವಿಟ್ಟು ಹೇಳ್ತೀವಿ, ಬೀದಿ ವ್ಯಾಪಾರಿಗಳಿಗೆ ಒಂದು ಸುಸರ್ಜಿತವಾದ ಜಾಗನ ಸರ್ವೆ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಅನುಕೂಲ ಮಾಡಿಕೊಡ್ಬೇಕು. ಯಾಕೆಂದರೆ ಬೀದಿ ವ್ಯಾಪಾರಗಳನ್ನ ನಂಬ್ಕೊಂಡು ಪ್ರತಿಯೊಬ್ಬರ ಮಕ್ಕಳನ್ನೂ ವಿದ್ಯಾಭ್ಯಾಸ ಕೊಡಿಸೋದ್ರಲ್ಲಿ ಎಷ್ಟೋ ಜನ ಕೆಲವು ಮಕ್ಕಳಿಗೆ ವಿದ್ಯಾಭ್ಯಾಸನೂ ಕೊಡ್ಸೋಕ್ಕಾಗ್ತಿಲ್ಲ. ಅಷ್ಟೊಂದು ಕಷ್ಟದಲ್ಲಿ ಬೀದಿ ವ್ಯಾಪಾರಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತಾ ಇದ್ದೀನಿ ಸರ್ಕಾರಕ್ಕೆ, ನಾವು ಸ್ಟ್ರೈಕ್ ಮಾಡ್ತಾ ಇರೋ ಉದ್ದೇಶನೇ ಬಂದ್ಬಿಟ್ಟು ನಾವು ಹೋರಾಟ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತ್ಯೇಕವಾಗಿ ಒಂದು ಸ್ಥಳವನ್ನು ಪ್ರತಿಯೊಬ್ಬರಿಗೂ ನೀಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ. ನಮಗೆ ಎಲ್ಲ ಥರ ತೊಂದರೆ ಆಗ್ತಾ ಇದೆ. ಅಂಗಡಿಗಳು ಬಂದು JCB ಉಳಿಸೋದು, ತೊಂದರೆ ಮಾಡೋದು, ಅವ್ರು ಹೇಳಿದ್ದಾರೆ ಇವ್ರು ಹೇಳಿದ್ದಾರೆ, ಯಾರನ್ನು ಕರ್ಕೊಂಬರ್ರಿ ನೀವು ಅನ್ನೋದು. ನಾವು ಬಾಡಿಗೆ ಕಟ್ಕೊಂಡು ಸಂಸಾರ ಸಾಕೊಂಡು ಎಲ್ಲ ಥರ ಮಾಡ್ಕೊಂಡಿದ್ರು ನಮಗೆ ಜೀವನ ಸಾಗಿಸೋಕ್ಕೆ ಬಿಡ್ತಾ ಇಲ್ಲ. ಪದೇ ಹಿಂಸೆ ಕೊಡ್ತಾ ಇದ್ದಾರೆ, ಅನೌನ್ಸ್ ಮಾಡ್ತಾರೆ. ನಮಗೆ ಭಯ ಆಗುತ್ತೆ, ಅಂಗಡಿ ಬಿಟ್ಟೋಗೋಕ್ಕೆ ಭಯ ಆಗ್ತಾ ಐತೆ. ಅದು ಅಂಗಡಿ ನಾವು ಇವಾಗ ಒಂದ್ಸತಿ ಎತ್ಕೊಂತೀವಿ ಅಂದ್ರೆ ಸರ್ 50,000 ಬಂಡವಾಳ ಹಾಕಬೇಕು. ನಾವು 50,000 ಸಾಲ ಮಾಡಿ ತಂದಿರ್ತೀವಿ, ಅದನ್ನು ತೀರ್ಸೋಕ್ಕೆ ಆಗ್ತಿರಲ್ಲ ನಮಗೆ. ಮಕ್ಕಳನ್ನ ಓದಿಸ್ಕೊಂಡು ಒಂದು ಫೀಸ್ ಕಟ್ಕೊಂಡು ನಮ್ಮಂಗೆ ಅವ್ರು ಇರಬಾರ್ದು ಅಂತೀರಿ. ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ರಿ ಅಂತಾರೆ. ನಮ್ಮ ಮಕ್ಕಳು ನಮ್ಮ ಮಟ್ಟಕ್ಕೆ ಬರಬಾರ್ದಲ್ಲ, ನಮಗಿಂತ ಜಾಸ್ತಿ ಇರಬೇಕಲ್ವ? ಆ ಮಟ್ಟದಲ್ಲಿ ನಾವು ಇರ್ತೀವಿ. ಇವಾಗ ನಮ್ಮಂಗೆ ನಮ್ಮ ಮಕ್ಕಳು ಆಗಬಾರ್ದು ಅಂದ್ಕೊಂಡಿರ್ತೀವಿ. ಅಂದ್ಕೊಂಡು ನಾವು ಕೂಲಿ ಮಾಡ್ಕೊಂಡು ನಾವೇನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನು ಮಾಡೋಕ್ಕಾಗುತ್ತೆ? ಏನು ಇಲ್ಲ ಅನ್ನೋದು ಪರಿಸ್ಥಿತಿ ನಾವಿದ್ರೂ ನಮಗೆ ಜೀವನ ಮಾಡೋಕ್ಕೆ ಬಿಡ್ತಾ ಇಲ್ಲ, ವ್ಯಾಪಾರ ಮಾಡೋಕ್ಕೆ ಬಿಡ್ತಿಲ್ಲ. ಎಲ್ಲ ಒಂದು ಕಡೆ ಮೂಲೆ ತಣ್ಣಗೆ ಹಾಕ್ತೀವಿ ಅಂತಾರೆ. ಆ ಮೂಲೆಗೆ ತಣ್ಣಗೆ ಹಾಕಿದ್ರೆ ನಮಗೆ ಜನಗಳು ಓಡಾಡೋ ಪರಿಸ್ಥಿತಿಲಿ ಇರಲ್ಲ. ಜನಗಳು ಓಡಾಡೋ ಜಾಗದಲ್ಲಿ ನಮಗೇನಾರ ತಣ್ಣಗೆ ಹಾಕಿದ್ರೆ ವ್ಯಾಪಾರ ಆಗಲ್ಲ. ಮುಂದಿಲ್ದವ್ರಿಗೆ ವ್ಯಾಪಾರ ಆಗುತ್ತೋ ಹೊರತು ಇಲ್ಲ ಬಂದವ್ರಿಗೆ ವ್ಯಾಪಾರ ಆಗಲ್ಲ. ಯಾವಾಗ ಏನು ಮಾಡೋದು ಸರ್? 100-200 ವ್ಯಾಪಾರ ಮಾಡ್ಕೊಂಡು ಹೋಗಿದ್ದೀವಿ. ಅಂಥದ್ರಲ್ಲಿ ಹಿಂಗೂ ಹಿಂಸೆ ಕೊಡ್ತಾ ಇದ್ದಾರೆ ನಮಗೆ. ದಯವಿಟ್ಟು ನಮಗೆ ವ್ಯಾಪಾರ ಮಾಡ್ಕೊಳ್ಳೋಕ್ಕೆ, ನಮ್ಮ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಟ್ಟು ಅವಕಾಶ ಮಾಡಿಕೊಟ್ಟು ನಮಗೆ ಯಾವುದೇ ಥರ ತೊಂದರೆ ಕೊಡ್ದಂಗೆ ನೋಡ್ಕೊಳ್ಳಿ ಅಂತ ಕೇಳ್ಕೊಂತೀವಿ ಸರ್. ಬೀದಿ ಬದಿ ವ್ಯಾಪಾರಿಗಳು ಅವರ ದಿನನಿತ್ಯದ ಜೀವನ ಯಾವ ರೀತಿ ಕಳೀತಾ ಇದ್ದಾರೆ ಗೊತ್ತಾ ನಿಮಗೆ?
ಪ್ರತಿದಿನ ಬೆಳಗಿನ ಜಾವ 4 ಗಂಟೆ ಎದ್ದೇಳ್ಬೇಕು. ಅವರು ಮಾರ್ಕೆಟ್ಗೆ ಹೋಗ್ಬೇಕು, ಪದಾರ್ಥಗಳು ತರಬೇಕು, ಅವ್ರು ಮಾರಾಟ ಮಾಡುವಂಥ ಜಾಗಗಳಿಗೆ ಬರಬೇಕು, ಅಲ್ಲಿ ಜೋಡಿಸ್ಕೊಂಡು ಮಾರಬೇಕು. ಇಷ್ಟಕ್ಕೆಲ್ಲ ಬಂಡವಾಳ ಎಲ್ಲಿಂದ ಬರ್ತದೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಬಡ್ಡಿ ದಂಧೆಕೋರರಿಗೆ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ನಮ್ಮ ತಡೆ ಕೊಟ್ಟಿದ್ದೀವಿ. ನಾವು 100ಕ್ಕೆ 10 ರೂಪಾಯಿ, 15 ರೂಪಾಯಿ, 20 ರೂಪಾಯಿ ಬಡ್ಡಿ ತಗೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಬಡ್ಡಿಗೆ ದುಡ್ಡಿಲ್ಲದೆ ಇದ್ದಂಥ ಸಂದರ್ಭಗಳಲ್ಲಿ ಮನೇಲಿರ್ತಕ್ಕಂಥ ಹೆಂಡ್ತಿನೋ ತಾಯಿನೋ ಅವ್ರ ಒಡವೆಗಳನ್ನ ಅಡ ಇಟ್ಟು ಆ ದುಡ್ಡಲ್ಲಿ ಬಂಡವಾಳ ಹಾಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ನಮ್ಮ ಜೀವನ ಮಾಡ್ಲಿಕ್ಕೆ ನೀವು ಯಾಕೆ ಬಿಡೋದಿಲ್ಲ? ಕಾನೂನು ಬೇರೆ, ನಿಮಗೆ ಪೊಲೀಸ್ನವ್ರಿಗೆ ಬೇರೆ ಕಾನೂನು, ಅಧಿಕಾರಿಗಳಿಗೆ ಬೇರೆ ಕಾನೂನು, ಬೀದಿ ಬದಿ ವ್ಯಾಪಾರಿಗಳಿಗೆ ಬೇರೆ ಕಾನೂನು ಇದೆಯಾ? ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನ ಏಕಾಏಕಿ ತೆರವು ಮಾಡುವಂತ ನಿಮ್ಮ ಕೆಲಸ ಇದೆಯಲ್ಲ, ಆ ಕೆಲಸಕ್ಕೆ ನಾವು ಧಿಕ್ಕಾರ ಹೇಳ್ತೀವಿ. ನಾವು ಅದಕ್ಕೆ ಬೆಂಬಲ ಕೊಡೋದಿಲ್ಲ. ಹಾಗಾಗ್ಲಾಗಿ ಇವತ್ತೇನು ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳ ಫೆಡರೇಷನ್ ಇಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಇವಾಗ 10,000 ಲೋನ್ಗಳು ತಗೊಂಡಿರ್ತಾರೆ, ತಿರ್ಗಾ ಸಾಲ ಪಾಲ ಮಾಡ್ಕೊಂಡಿರ್ತಾರೆ. ಏಕದಮ್ಮು ಅವರಿಗೆ ಇವಾಗ ತೆರವು ಮಾಡಿಸಿದ್ರೆ ಭಾಳ ಕಷ್ಟ ಆಗ್ತಿದೆ. ಈಗ ಒಂದು ಕಡೆ ಕೊಡ್ಲಿ ಬಿಡಿ, ಎಲ್ಲರ ಒಂದು ಕಡೆ ಅವ್ರಿಗೆ ಜಾಗ, ವ್ಯಾಪಾರ ಆಗೋ ಸ್ಥಳದಲ್ಲಿ ಜಾಗ ಕೊಡಬೇಕು. ಏನಾಗ್ತಿದೆ ಅಂತಂದರೆ ಈಗ ವ್ಯಾಪಾರ ಆಗಿದ್ದ ಕಡೆ ಜಾಗ ಕೊಟ್ಟಾಗ ಅವ್ರಿಗೆ ವ್ಯಾಪಾರ ಆಗಲ್ಲ, ಅವ್ರು ಕೊಟ್ಟರು ಅವ್ರೇನು ಮಾಡೋಕ್ಕಾಗಲ್ಲ. ಈಗ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಅವ್ರಿಗೆ ವೆಡ್ಡಿಂಗ್ ಝೋನ್ ಮಾಡಿಕೊಡ್ಬೇಕು ಅಂತೇಳಿ, ಅವ್ರಿಗೆಲ್ಲ ಒಂದೊಂದು ಕಡೆ ವೆಡ್ಡಿಂಗ್ ಝೋನ್ ಮಾಡಿಕೊಟ್ಟು ಕ್ಲೀನಾಗೆ ಶೌಚಾಲಯ ಆಗಲಿ ಮತ್ತು ನೀರಿನ ವ್ಯವಸ್ಥೆ ಆಗಲಿ ಮಾಡಿಕೊಟ್ರೆ ಅವರು ವ್ಯಾಪಾರನ ಇದು ಮಾಡ್ತಾರೆ. ಆಮೇಲೆ ಈಗ ಒಂದು ಆಲಯನ ಕೊಟ್ಟು 5 ವರ್ಷ ಆಯಿತು, ಗುರ್ತಿನ ಚೀಟಿ ಕೊಟ್ಟು 5 ವರ್ಷ ಆಯಿತು. ಅದನ್ನು ವರ್ಷಕ್ಕೊಂದ್ಸತಿ ರಿನ್ಯೂವಲ್ ಮಾಡಬೇಕಾಗಿತ್ತು. ಬೇಡ, ವರ್ಷಕ್ಕೆ ಬೇಡ, 5 ವರ್ಷಕ್ಕೊಂದ್ಸತಿ ಅಂತೇಳಿ ಅವ್ರಿಗೆ ಒಂದು ಇದು ಮಾಡಿಕೊಟ್ರೆ 5 ವರ್ಷದ ತನಕ ಅವರು ಆರಾಮಾಗೆ ರಿನ್ಯೂವಲ್ ಮಾಡಿಸ್ಕೊಂತಾರೆ. ತಿರ್ಗಾ ರಿನ್ಯೂವಲ್ ಮಾಡಿಸ್ಕೊಂಡು ಇದು ಮಾಡ್ಕೊತಾರೆ. ಅದಾದಲ್ಲೇ ತಿರ್ಗಿ ಮನೆ ಯುದ್ಧ ಶುರು ಆದಮೇಲೆ ಸಿಲಿಂಡರ್ ಪ್ರಾಬ್ಲಮ್ಮು. ಸಿಲಿಂಡರ್ಗಳು ನಮಗೆ ನೋಡಿದ್ರಲ್ಲ, ಒಂದು ಸಿಲಿಂಡರ್ ಕಮರ್ಷಿಯಲ್ ಬಂದು 2,000 ಚಿಲ್ಲರೆ, ಅದು 5,000 ರೂಪಾಯಿ ಕೊಟ್ಟರೆ ಅದರಲ್ಲಿ ಉಳಿಯೋ 2,000 ರೂಪಾಯಿ ದುಡ್ಡಲ್ಲಿ 3,000 ರೂಪಾಯಿ ಸಿಲಿಂಡ್ರಿಗೆ ಕೊಟ್ಬಿಟ್ಟು ನಾವು ನಮ್ದೆಲ್ಲ ನೈಟ್ ಕ್ಯಾಂಟೀನ್ ಇರೋದು, ನಮಗೆಲ್ಲ ಭಾಳ ಕಷ್ಟ ಆಯಿತು. ಈಗ ಇತ್ತೀಚೆಗೆ 3 ತಿಂಗಳು 4 ತಿಂಗಳು ಭಾಳ ಈಗಲೂ ಸಿಲಿಂಡರ್ ಸಿಗ್ತಾ ಇಲ್ಲ. ಈಗಲೂ ಸಿಲಿಂಡರ್ಗಳು ಎಲ್ಲ ಭಾಳ ರೇಟ್ ಇದ್ದಾವೆ. ಈಗ ಅಷ್ಟೊಂದು 3,000 ಕೊಟ್ಟು ಈಗ ಜನಗಳು ಏನು ಮಾಡ್ತಾರೆ, ಈಗ ನಾವು ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಒಂದು ಚಿತ್ರಾನ್ನ 40 ರೂಪಾಯಿ 50 ರೂಪಾಯಿ ಮಾಡಲೇಬೇಕಾಗ್ತೈತೆ. ಆದರೆ ಜನ ಕೊಡಲ್ಲ. ಏನಕ್ಕೆ ಇಷ್ಟೊಂದು ರೇಟು ಅಂತ ಕೇಳ್ತಾರೆ. ಯಾಕೆಂದರೆ ನಮಗೆ ಸಿಲಿಂಡರ್ ಇಷ್ಟೊಂದು ರೇಟ್ ಆದಾಗ ಅದನ್ನು ಸಿಲಿಂಡರ್ನು ಕೂಡ ಕಮ್ಮಿ ಮಾಡಬೇಕು. ಕೇಂದ್ರ ಸರ್ಕಾರ ಒಂದು ಸ್ವಲ್ಪ ಸಿಲಿಂಡರ್ ಕಮ್ಮಿ ಮಾಡಿ, ರಾಜ್ಯ ಸರ್ಕಾರ ಆದಷ್ಟು ನಮಗೆ ಒಂದು ಇದನ್ನು ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತಿದ್ದರು. ಬೀದಿ ಬದಿ ವ್ಯಾಪಾರಿಗಳ ರಾಜ್ಯ ಮಟ್ಟದ ಹೋರಾಟವನ್ನು ಇವತ್ತು ಫ್ರೀಡಮ್ ಪಾರ್ಕಲ್ಲಿ ಇಟ್ಕೊಂಡಿದ್ದೀವಿ. ಇಡೀ ರಾಜ್ಯದ ಎಲ್ಲ ಜಿಲ್ಲೆಯಿಂದಲೂ ಸುಮಾರು 1,000ಕ್ಕಿಂತ ಹೆಚ್ಚು ಜನ ಫ್ರೀಡಮ್ ಪಾರ್ಕ್ನಲ್ಲಿ ನಾವೆಲ್ಲ ಸೇರಿದ್ದೀವಿ. ಇವತ್ತು ಏನು ರಾಜ್ಯ ಸರ್ಕಾರ ಏನೋ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸ್ತಾ ಇದೆ, ಅದ್ರ ವಿರುದ್ಧ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಅದು ಅಲ್ಲದೆ ಬೀದಿ ಬದಿ ವ್ಯಾಪಾರಿಗಳದ ಹಲವಾರು ಬೇಡಿಕೆಗಳು ಸರ್ಕಾರ ಈಡೇರಿಸಬೇಕು. ಏಕಾಏಕಿ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಿದ್ರೆ ಬೀದಿ ಬದಿ ವ್ಯಾಪಾರಿಗಳು ಸುಮ್ಮನೆ ಇರೋದಿಲ್ಲ. ಅವರು ಆಕ್ರೋಶ ಕಟ್ಟೆ ಹೊಡಿತದೆ. ಈ ಇಡೀ ವಿಧಾನಸೌಧನ ಮುತ್ತಿಗೆ ಹಾಕ್ತಾರೆ. ರಾಜ್ಯಾದ್ಯಂತ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇದೇ ಥರ ರಾಜ್ಯ ಸರ್ಕಾರ ಎಲ್ಲ ಬೀದಿ ಬದಿ ವ್ಯಾಪಾರಿಗಳನ್ನ ತೆರವುಗೊಳಿಸಕ್ಕೆ ಹೋದರೆ ವಿಧಾನಸೌಧ ಚಲೋನ ಮುಂದಿನ ತಿಂಗಳು ಬೀದಿ ಬದಿ ವ್ಯಾಪಾರಿಗಳು ಹಮ್ಮಿಕೊಳ್ಬೇಕಾಗುತ್ತೆ. ಬೀದಿ ಬದಿ ವ್ಯಾಪಾರಿಗಳು ರಾಜ್ಯ ಮಟ್ಟದ ಪ್ರತಿಭಟನೆಯನ್ನು ನಾವು ಫ್ರೀಡಮ್ ಪಾರ್ಕಲ್ಲಿ ಮಾಡ್ತಾ ಇದ್ದೀವಿ, CITU ನೇತೃತ್ವದಲ್ಲಿ. ಯಾಕೆ ಈ ಪ್ರತಿಭಟನೆ ಅಂದರೆ, ಇತ್ತೀಚೆಗೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲ ಕಡೆ ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತೇಳಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಎಲ್ಲ ಕಡೆ ತೆರವು ಮಾಡ್ತಾ ಇದ್ದಾರೆ. ಆದರೆ ಅದನ್ನು ತೆರವು ಮಾಡೋಕ್ಕಿಂತ ಮುಂಚೆ ನಮಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕು ಅಂತೇಳಿ ಈ ಒಂದು ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. 2014ರಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನ ಸಂರಕ್ಷಣೆ ಕಾಯ್ದೆ ಏನು ಬಂದಿದೆ, ಆ ಕಾಯ್ದೆಯ ಪ್ರಕಾರ 2019ರಲ್ಲಿ ಒಂದು ಕರ್ನಾಟಕ ಸರ್ಕಾರ ಕೂಡ ಒಂದು ನಿಯಮವನ್ನು ಹೊರಡಿಸಿದೆ. ಆ ನಿಯಮದ ಪ್ರಕಾರ ಯಾವುದೇ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡಬೇಕು ಅಂದರೆ ಅವ್ರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿ ಮಾತ್ರನೇ ತೆರವು ಮಾಡಬೇಕು ಅಂತೇಳಿ ಆ ನಿಯಮದಲ್ಲಿ ಇದೆ. ಆದರೆ ಇವತ್ತಿಗೂ ಕೂಡ ನಮಗೆ ಆ ರೀತಿ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಕಾರಣಕ್ಕೂ ವೆಂಡಿಂಗ್ ಝೋನ್ಗಳನ್ನು ಮಾಡಿಲ್ಲ. ನಮ್ಮ ವ್ಯಾಪಾರಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ಇವತ್ತು ಏನು ಸರ್ಕಾರದವರು ಮಾಡ್ತಾ ಇದ್ದಾರೆ ಅದನ್ನು ವಿರೋಧಿಸಿ ಇವತ್ತು ನಾವು ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇವತ್ತು ನಾವು ಕೇಳೋದಿಷ್ಟೇ, ನಾವು ಬೀದಿ ಬದಿ ವ್ಯಾಪಾರಿಗಳು ಇಡೀ ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ಬೀದಿ ಬದಿ ವ್ಯಾಪಾರಿಗಳಿದ್ದೀವಿ. ಬೆಂಗಳೂರಿನಂಥ ಕಡೆ 27,000 ಜನ ಅಷ್ಟೇ ಬೀದಿ ಬದಿ ವ್ಯಾಪಾರಿಗಳು ಇರೋದು ಅಂತೇಳಿ ಒಂದು ಸರ್ವೆಯನ್ನು ಮಾಡಿದ್ದಾರೆ. ಆದರೆ ಬೆಂಗಳೂರಿನಲ್ಲೂ ಕೂಡ 2.5-3 ಲಕ್ಷ ಜನ ವ್ಯಾಪಾರ
ವ್ಯಾಪಾರಿಗಳು ಇವತ್ತು ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಸರ್ವೆಯನ್ನ ಮಾಡುವಂತ ಸಂದರ್ಭದಲ್ಲೂ ಕೂಡ ಕೆಲವೊಂದು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಆಧಾರ್ ಕಾರ್ಡ್ ಇರಬೇಕು, ಮತ್ತೆ ರೇಷನ್ ಕಾರ್ಡ್ ಈ ರಾಜ್ಯದ್ದೇ ಇರಬೇಕು ಅಂತೇಳಿ. ಆದರೆ ಮತ್ತೆ ಒಂದೇ ದಿನ ಒಂದು ಸಂಸಾರದಲ್ಲಿ, ಒಂದು ಕುಟುಂಬದಲ್ಲಿ 4-5 ಜನ ವ್ಯಾಪಾರಗಳನ್ನ ಮಾಡ್ತಾರೆ. ನಾನು, ನನ್ನ ಗಂಡ, ನನ್ನ ಮಕ್ಕಳು ಕೂಡ ವ್ಯಾಪಾರವನ್ನ ಮಾಡುವಂತ ಪರಿಸ್ಥಿತಿ ಈ ಬೆಂಗಳೂರಲ್ಲಿ ಇದೆ. ಸುಮಾರು ಜನ ವ್ಯಾಪಾರಿಗಳ ಕತೆ ಇದೇ ಆಗಿದೆ. ಆದರೆ ಇವತ್ತು ಕೊಟ್ಟಿರುವಂತದ್ದು ರೇಷನ್ ಕಾರ್ಡ್ ಅಲ್ಲಿ ಒಂದೇ ಕುಟುಂಬ ಅನ್ನೋ ಲೆಕ್ಕದಲ್ಲಿ ಒಂದು ಕಾರ್ಡನ್ನ, ID ಕಾರ್ಡನ್ನ ಕೊಡ್ತೀವಿ ಅಂತೇಳಿ ಸರ್ವೆಯನ್ನ ಮಾಡಿರುವಂತದ್ದು. ಹಾಗಾಗಿ ಸುಮಾರು ಜನ ಬೀದಿ ಬದಿ ವ್ಯಾಪಾರಿಗಳನ್ನ ಇವರು ಬೀದಿ ಬದಿ ವ್ಯಾಪಾರಿಗಳೇ ಅಲ್ಲ ಅಂತೇಳಿ ಸೈಡ್ಗೆ ಹಾಕಿ ಇವತ್ತು ಲಕ್ಷಾಂತರ ಜನ ವ್ಯಾಪಾರಿಗಳನ್ನು ಸರ್ವೆ ಮಾಡೋದ್ರ ಮೂಲಕ 27,000 ಜನ ಅಷ್ಟೇ ಇರೋದು ಅಂತೇಳಿ ಇವತ್ತು ಕಮಿಷನರ್ ಅವರು ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಕೇಳೋಂಥದ್ದು ಎಲ್ಲ ಬೀದಿ ಬದಿ ವ್ಯಾಪಾರಿಗಳ ಸರ್ವೆಯನ್ನ ಆಗಬೇಕು, ಎಲ್ಲ ವ್ಯಾಪಾರಿಗಳಿಗೂ ಗುರುತಿನ ಚೀಟಿ ಕೊಡಬೇಕು, ಮತ್ತೆ ಅವ್ರಿಗೆ ಪುನರ್ ಅಂಗಡಿಗಳನ್ನ ವ್ಯಾಪಾರ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮಾಡಬೇಕು. ಎಲ್ಲಿ ಜಾಗ ಇದೆಯೋ ಅಲ್ಲೆಲ್ಲ ಕೂಡ ಸ್ಟ್ರೀಟ್ ವೆಂಡಿಂಗ್ ಝೋನ್ಗಳನ್ನು ಮಾಡಬೇಕು. ಝೋನ್ಗಳು ಇಲ್ಲದೆ ಇರುವಂಥ ಕಡೆ ಸೈಡಲ್ಲಿ ವ್ಯಾಪಾರ ಮಾಡಲಿಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಾವು ಇವತ್ತು ಕೇಳ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ PM ಸ್ವಾನಿಧಿ ಯೋಜನೆಯಲ್ಲಿ 10,000, 20,000, 50,000, 1 ಲಕ್ಷ ಸಾಲವನ್ನು ಕೊಟ್ಟಿದ್ರಿ. ಅವರು ಬೀದಿ ಬದಿ ವ್ಯಾಪಾರಿ ಅಂತೇಳಿ ಕನ್ಫರ್ಮ್ ಮಾಡ್ಕೊಂಡಿದ್ರಿ. ಆದರೆ ಆ ಸಾಲವನ್ನು ನಾವು ಹೆಂಗೆ ತೀರಿಸಬೇಕು? ಇವತ್ತು ನಮ್ಮನ್ನೆಲ್ಲ ಎತ್ತಂಗಡಿ ಮಾಡಿಸಿದ್ರೆ ನಾವು ಆ ಸಾಲವನ್ನು ಯಾರು ತೀರಿಸೋದು? ಸಾಲವನ್ನು ಮನ್ನಾ ಮಾಡ್ತೀರಾ ನೀವು? ಒಂದು ಕಡೆ ಸಾಲವನ್ನು ಕೊಡೋದು, ಈ ಕಡೆ ಸಾಲ ಕಟ್ಟಲಿಕ್ಕೆ ಆಗದೆ ಇದ್ದಂಗೆ ಇವತ್ತು ವ್ಯಾಪಾರ ಮಾಡೋಕ್ಕೆ ಬಿಡದೆ ಇವತ್ತು ನಮ್ಮನ್ನು ಎತ್ತಂಗಡಿ ಮಾಡಿಸಿ ಇವತ್ತು ಅತಂತ್ರ ಸ್ಥಿತಿಯಲ್ಲಿ ನಮ್ಮ ಬೀದಿ ಬದಿ ವ್ಯಾಪಾರಿಗಳನ್ನ ತಳ್ತಾ ಇರೋವಂಥದ್ದು ಇದೆಯಲ್ಲ, ಅದನ್ನು ವಿರೋಧಿಸಿ ಸರ್ಕಾರಕ್ಕೆ ಧಿಕ್ಕಾರವನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ದಯವಿಟ್ಟು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು. ನಮ್ಮೆಲ್ಲರೂ ಕೂಡ ಬದುಕಲಿಕ್ಕೆ ಅವಕಾಶಗಳನ್ನು ಕೊಡಬೇಕು. ನಾವೆಲ್ಲರೂ ಕೂಡ ಈ ದೇಶದ ಪ್ರಜೆಗಳಾಗಿದ್ದೀವಿ. ಹಾಗಾಗಿ ಈ ಒಂದು ಏನು ತೆರವು ಕಾರ್ಯ ಇದೆ ಇಲ್ಲಿಗೆ ನಿಲ್ಲಿಸಬೇಕು ಅಂತೇಳಿ ಕೇಳ್ಕೊಂತ, ನಮಗೆ ಜೀವನ ಸಂರಕ್ಷಣಾ ಕಾಯ್ದೆ ಅಡಿನಲ್ಲಿ ನಮಗೆ ವೆಂಡಿಂಗ್ ಝೋನ್ಗಳನ್ನು ಮಾಡಬೇಕು ಅಂತೇಳಿ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.